ಚಳಿಗಾಲದ ಅಧಿವೇಶನದ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಮುಗಿಬೀಳಲು ವಿಪಕ್ಷಗಳು ಸಜ್ಜಾಗಿದೆ. ಈ ಮಧ್ಯೆ ಕಾಂಗ್ರೆಸ್ನ ಕುರ್ಚಿ ಕಿತ್ತಾಟದ ಬಗ್ಗೆ ಛಲವಾದಿ ನಾರಾಯಣಸ್ವಾಮಿ ಆಕ್ರೋಶ ಹೊರಹಾಕಿದ್ದು, ನಾಯಕತ್ವ ಬಿಕ್ಕಟ್ಟು ಬಗೆಹರಿಸಲು ಸಾಧ್ಯವಾಗದ ಕಾಂಗ್ರೆಸ್ ಹೈಕಮಾಂಡ್ ಸತ್ತು ಹೋಗಿದೆ ಅಂತ ಕಿಡಿಕಾರಿದ್ರು. ನಾಯಕತ್ವ ಬಿಕ್ಕಟ್ಟಿನ ಕಾರಣಕ್ಕೆ ಸರ್ಕಾರದಿಂದ ಸಾವಿರಾರು ಸಮಸ್ಯೆಗಳು ಉದ್ಭವವಾಗಿದೆ. ಸಿದ್ದರಾಮಯ್ಯ ಡಿಕೆಶಿ ಮಧ್ಯೆ ನಾ ಕೊಡೆ ನೀ ಬಿಡೆ ಎಂಬ ಯುದ್ಧ ನಡೆದಿದೆ. ನಾಯಕತ್ವ ಗೊಂದಲ ಬಗೆಹರಿಸಲಾಗದಷ್ಟು ಕಾಂಗ್ರೆಸ್ ಹೈಕಮಾಂಡ್ ಬಲಹೀನವಾಗಿದೆ ಅಂತ ಆಕ್ರೋಶ ಹೊರಹಾಕಿದ್ರು. ಈ ಬಿಕ್ಕಟ್ಟನ್ನು ಅವರು ಪರಿಹಾರ ಮಾಡ್ಕೊಳ್ಬೇಕು, ಅವರ ಪಕ್ಷದ ಕೆಲಸ ಅದು. ನಾನು ಹೇಳ್ತಕ್ಕಂಥದ್ದು ಇದು ಜನರ ಸಮಸ್ಯೆ ಅಲ್ಲ. ಜನರು ಇವತ್ತು ಸಮಸ್ಯೆಗಳನ್ನು ಮುಂದಿಟ್ಟು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಹೈಕಮಾಂಡು ಸಂಪೂರ್ಣವಾಗಿ ಸೋತಿದೆ, ಸತ್ತಿದೆ. ಅದರಿಂದಾಗಿ ಏನು ತೀರ್ಮಾನಕ್ಕೆ ಬರಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಯಾಕಂತಂದರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ನಶಿಸಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಈಗ ಅವರು ಈ ಸರ್ಕಾರವನ್ನು ಯಾವ ರೀತಿ ನಾವು ನೋಡಬೇಕು, ಮುಂದುವರಿಸಬೇಕಾ ಅಥವಾ ಇನ್ನೊಬ್ಬರಿಗೆ ಕೊಡಬೇಕಾ, ಈ ಸಮಸ್ಯೆ ಆಗಿದೆ. ಆ ಕಾರಣದಿಂದ ಈ ಸಮಸ್ಯೆಗಳನ್ನು ತಗೊಂಡು ರಾಜಕೀಯದಲ್ಲಿ ಜನ ಏನೂ ಮಾಡಬೇಕಾಗಿಲ್ಲ. ಜನರಿಗೆ ಬೇಕಾದ್ದು ಸಮಸ್ಯೆಗಳ ಪರಿಹಾರ. ಅದನ್ನು ಮಾಡದೆ ಇವರು ನಾನು ಕೊಡೆ ನೀನು ಬಿಡೆ ಈ ರೀತಿ ಮಾಡ್ಕೊಂಡು ಜನರನ್ನು ನೀವು ದಾರಿ ತಪ್ಪಿಸಿ ಹಾಳು ಮಾಡ್ತಾ ಇದ್ರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಕುರ್ಚಿ ಬಿಕ್ಕಟ್ಟಿಗೆ ಸುನೀಲ್ ಕುಮಾರ್ ಲೇವಡಿ ಮಾಡಿದ್ದಾರೆ. ಈ ಸರ್ಕಾರದಲ್ಲಿ ಆಂತರಿಕ ಕಲಹದ ಕಂದಕ ಆಳವಾಗಿದೆ. ಮುಂದಿನ ಅಧಿವೇಶನ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯುತ್ತೋ ಅಥವಾ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆಯುತ್ತೋ ಗೊತ್ತಿಲ್ಲ ಅಂತ ವ್ಯಂಗ್ಯವಾಡಿದ್ರು. ನಾವೇನು ಅವರಿಗೆ ಒಂದಾಗಬೇಡಿ ಅಂದಿಲ್ಲ, ಆದರೆ ಅವರೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಇಬ್ಬರ ಮಧ್ಯೆ ಯಾರು ಮೂರನೇ ಕುದುರೆ ಆಗ್ತಾರೋ ಗೊತ್ತಿಲ್ಲ. ಪರಮೇಶ್ವರ್ ಸಹ ಮೂರನೇ ವ್ಯಕ್ತಿ ಆಗಿರಬಹುದು ಅಂತ ಟೀಕಿಸಿದ್ರು. ಇನ್ನು ನಾಳೆ ಶಾಸಕಾಂಗ ಸಭೆಯಲ್ಲಿ ಸರ್ಕಾರದ ಮೇಲೆ ಅವಿಶ್ವಾಸ ನಿರ್ಣಯದ ಬಗ್ಗೆ ತೀರ್ಮಾನ ಮಾಡ್ತೇವೆ. ಜೊತೆಗೆ ಸದನದಲ್ಲಿ 3 ದಿನ ಉತ್ತರ ಕರ್ನಾಟಕ ಭಾಗದ ವಿಷಯ ಚರ್ಚೆ ಮಾಡ್ತೇವೆ ಅಂದ್ರು. ಕನ್ನಡಿ ಹೊಡೆದೋದ ನಂತರ ಒಂದು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಅವರಿಬ್ರು ಭಿನ್ನಾಭಿಪ್ರಾಯ ಇದೆ, ಅವ್ರು ಬೇರೆ ಆಗಬೇಕು ಅಂತ ನಾವೇನು ಹೇಳಿದ್ದಲ್ಲ. ಮತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ನೀವು ಒಂದಾಗಿ ಅಂತ ನಾವು ಏನು ಹೇಳಿಲ್ಲ. ನಿಮಗೆ ಆಡಳಿತ ಕೊಟ್ಟಿರುವಂಥದ್ದು ಇಲಾಖೆಗಳ ಬಗ್ಗೆ ಚರ್ಚೆ ಮಾಡಿ ಆಡಳಿತ ಮಾಡಿ ಅಂತ ಕೊಟ್ಟಿದ್ದೀವಿ. ಬ್ರೇಕ್ಫಾಸ್ಟ್ ಮಾಡಿ ನೀವು ಒಂದಾಗಿ ಅದನ್ನು ಪತ್ರಿಕೆಗಳಿಗೆ ಬಂದು ಹೇಳುವಂಥ ಅಗತ್ಯ ಏನಿದೆ? ಇದರಲ್ಲೇ ಭಾಳ ಸ್ಪಷ್ಟ ಇದೆ. ಕಾಂಗ್ರೆಸ್ಸಿನ ನಡುವೆ ಇರುವಂಥ ಕಂದಕ ಭಾಳ ದೊಡ್ಡ ಪ್ರಮಾಣದ ಅಗಾಧವಾಗಿದೆ. ಇದನ್ನು ಒಂದುಗೂಡಿಸುವಂಥ ಪ್ರಯತ್ನವನ್ನು ಯಾರೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಒಂದು ಆಗೋದೂ ಇಲ್ಲ. ಈ ಸರ್ಕಾರ ಅಧಿವೇಶನ ಮುಗಿದ ನಂತರ ಇವರೇ ಇದು ಕೊನೆಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವ್ರದ್ದು ಕೊನೆಯ ಅಧಿವೇಶನವೋ ಇದು ಮುಖ್ಯಮಂತ್ರಿಯಾಗಿ, ಅಥವಾ ಮುಂದಿನ ಅಧಿವೇಶನದಲ್ಲಿ ಡಿ ಕೆ ಅವರು ಮುಖ್ಯಮಂತ್ರಿ ಆಗಿ ಬರ್ತಾರೋ ಅಥವಾ ಇನ್ನೊಂದು ಮೂರನೇ ಕುದುರೆ ಮುಖ್ಯಮಂತ್ರಿ ಆಗಿ ಬರ್ತಾರೋ, ಇದೆಲ್ಲದನ್ನು ಕೂಡ ಕಾದು ನೋಡಬೇಕಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.